ಲೈಫಲ್ಲಿ ಒಂದು ಸರಿ ಆದರೂ ಈ ಪ್ಲೇಸ್ನ ವಿಸಿಟ್ ಆಗಬೇಕಪ್ಪ ಅಂತ ಎಷ್ಟೋ ಪ್ಲೇಸ್ ಅಂದ್ಕೊಂಡಿರ್ತೀವಿ. ಪ್ಲೇಸಲ್ಲಿ ಇದು ಒಂದು ಆಂಧ್ರ ಪ್ರದೇಶದ ಯಾಗಂಟಿ ಕ್ಷೇತ್ರ. ಎಷ್ಟು ಅತ್ಯದ್ಭುತವಾಗಿದೆ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರೋ ಪ್ಲೇಸ್ ಇದು. ನಾವು 3 ದಿನ ಪ್ರವಾಸ ಮಾಡಿದ್ದು. 3 ದಿನ ಪ್ರವಾಸದಲ್ಲಿ ಲಾಸ್ಟ್ ಪ್ಲೇಸ್ ಆಗೋಯ್ತು ನಮಗೆ. ಇದು ಫಸ್ಟ್ ಡೇಯಿಂದ ನಾವು ಈ ದೇವಸ್ಥಾನಕ್ಕೋಸ್ಕರನೇ ತುಂಬ ಕಾತರದಿಂದ ನಾನು ನಮ್ಮ ಫ್ರೆಂಡು ಕಾಯ್ತಾ ಇದ್ದು. ಈ ಪ್ಲೇಸ್ ಅಷ್ಟು ಇಷ್ಟ ಇತ್ತು ನಮಗೆ. ಆದರೆ ನಮಗೆ ಲಾಸ್ಟಲ್ಲಿ ಸಿಕ್ಬಿಡ್ತಿದ್ದು. ಮತ್ತು ಬಂದಿದ್ದು ನಾವು ಇಲ್ಲಿಗೆ ಎಷ್ಟೊತ್ತಂದರೆ 7 ಗಂಟೆಗೆ ಬಂದಿದ್ದೀವಿ. ಆಲ್ಮೋಸ್ಟು ಆಂಧ್ರ ಪ್ರದೇಶಗಳಲ್ಲೆಲ್ಲ 6 ಗಂಟೆಯಿಂದ 7 ಗಂಟೆಗೆ ಎಲ್ಲ ದೇವಸ್ಥಾನ ಕ್ಲೋಸ್ ಮಾಡ್ತಾರೆ. ಹಾಗಾಗಿ ಇಲ್ಲಿನೂ ಎಲ್ಲ ಬೆಟ್ಟದ ಮೇಲ್ಗಳೆಲ್ಲ ದೇವಸ್ಥಾನಗಳಿದೆ, ಎಲ್ಲ ದೇವಸ್ಥಾನ ಕ್ಲೋಸ್ ಆಗಿತ್ತು. ಇದೊಂದು ಉಮಾಮಹೇಶ್ವರರ ದೇವಸ್ಥಾನ ಮಾತ್ರ ಓಪನ್ ಇತ್ತು. ಇದು ಬಸವಣ್ಣ, ಉಮಾಮಹೇಶ್ವರರ ಮುಂದೆ ಬಸವಣ್ಣ ನಂದಿ ಕೂತಿದ್ದಾನೆ. ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದ ಪ್ರಕಾರ ಈ ಬಸವಣ್ಣ ಕಲಿಯುಗ ಅಂತ್ಯದ ವೇಳೆಗೆ ಎದ್ದು ಗುಟ್ರಕ್ಕೆ ಆಗ್ತಾನೆ ಅಂತ ಅವರು ಬರೆದಿರೋದು ಕಾಲಜ್ಞಾನದಲ್ಲಿ. ಹಾಯ್, ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ. ನಾವು ಇಲ್ಲಿ ಬಂದು ಒಳಗಡೆ ದೇವ್ರ ಹತ್ರ ಫೋಟೋ ಅಲೋ ಇರಲಿಲ್ಲ. ಇಲ್ಲೂ ಅಲೋ ಇಲ್ಲ ಅಂದರು, ಎಲ್ಲರೂ ತೆಗಿತಾ ಇದ್ರು, ಹಾಗೆ ನಾನು ತಕ್ಕೊಂಡೆ. ಮತ್ತು ಇಲ್ಲಿ ನೋಡಿ, ಬೆಟ್ಟದ ಮೇಲ್ಗಡೆ ದೀಪ ಹಚ್ಚಿರ್ತಾರೆ. ಇವತ್ತು ಸಂಜೆ ಹೋಗಿ ಹಚ್ಬಿಟ್ಟು ಬರ್ತಾರಂತೆ. ನಾಳೆ ಬೆಳಗ್ಗೆವರೆಗೂ ಅದು ಉರಿತಾ ಇರುತ್ತಂತೆ. ಏನೇ ಗಾಳಿ ಮಳೆ ಬಂದರೂ ಅದೇ ಥರ ಉರಿತಾ ಇರುತ್ತಂತೆ. ಊರಿನ ಮಧ್ಯಭಾಗದಲ್ಲಿ ನಿಂತ್ಕೊಂಡ್ರೂ ಅದು ಕಾಣಿಸುತ್ತೆ. ಮತ್ತು ಇಲ್ಲೊಂದು ದೇವಸ್ಥಾನ ಇದೆ, ಇದು ಅಂತೂ ತುಂಬ ಚೆನ್ನಾಗಿದೆ. ನಾವು ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತಲೇ ಕಾಯ್ತಾ ಇದ್ದು, ಆದರೆ ಕ್ಲೋಸ್ ಆಗಿಬಿಟ್ಟಿದೆ. ಇದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಹಾಗೆ ನೋಡ್ಕೊಳ್ತಾ ನಾವು ಮುಂದೆ ಬಂದ್ವಿ. ಇದೇ ಬಾಗ್ಲಾಕಿರೋದ್ರನ್ನೇ ಎಲ್ಲ ವಿಸಿಟ್ ಮಾಡ್ಕೊಳ್ತಾ ಬರ್ಬೇಕು, ಇನ್ನೇನು ಮಾಡೋಕ್ಕಾಗಲಿಲ್ಲ. ಟೆಂಪಲ್ ಅದು ಓಪನ್ ಇತ್ತಲ್ಲ ಅಂತ ಒಂದು ತೃಪ್ತಿ ಆಯಿತು ನಮಗೆ. ಆ ಬಸವಣ್ಣನೇ ಮೇಯ್ನು ಇಲ್ಲಿ. ಯಾಗಂಟಿ ಅಂದರೆ ಬಸವಣ್ಣನೇ ಮೇಯ್ನು. ಕಲಿಯುಗ ಅಂತ್ಯದಲ್ಲಿ ಎದ್ದು ಗುಟ್ರಕ್ಕೆ ಆಗ್ತಾನೆ ಅಂತ ಬ್ರಹ್ಮೇಂದ್ರ ಸ್ವಾಮಿಗಳು ಇತಿಹಾಸದಲ್ಲಿ ಕಾಲಜ್ಞಾನದಲ್ಲಿ ಬರೆದಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ದೊಡ್ಡ ಆವರಣ, ದೇವಸ್ಥಾನದ ಆವರಣ. ಮತ್ತು ಇಲ್ಲಿ ಕೂಡ ಊಟ ನಿತ್ಯ ದಾಸೋಹ ಇರುತ್ತೆ, ಮಧ್ಯಾಹ್ನ ರಾತ್ರಿ ಎಲ್ಲ. ಇಲ್ಲಿ ಬಂದು ಉಳ್ಕೊಳ್ಳೋರಿಗೆ ಏನು ತೊಂದರೆ ಇಲ್ಲ, ನಮಗೆ ರೂಮೇ ಬೇಕು ಅಂತ ಇಲ್ಲ. ಯಾಕಂದರೆ ಇಲ್ಲಿ ತುಂಬ ವಾಶ್ರೂಮ್ಸು, ಸ್ನಾನದ ಮನೆ ಎಲ್ಲ ಇದೆ, ಲಗೇಜ್ ಕೌಂಟ್ರೆಲ್ಲ ಎಲ್ಲ ಹಾಕ್ಬಿಟ್ಟು ಬೇಕಾದರೆ ನಾವು ಸ್ನಾನ ಮಾಡಿಕೊಂಡು ದೇವಸ್ಥಾನ ಎಲ್ಲ ನಾವು ಎಲ್ಲ ದೇವಸ್ಥಾನಗಳು ನೋಡ್ಕೊಂಡು ಬರ್ಬೋದು. ಅಷ್ಟು ಚೆನ್ನಾಗಿದೆ ಇಲ್ಲಿ. ಫೆಸಿಲಿಟಿ ಎಲ್ಲ ತುಂಬಾ ಅನುಕೂಲವಾಗಿದೆ. ಯಾರೇ ಬಂದ್ರೂ ರೂಮ್ಗಾಗಿ ಕಾಯಬೇಕು, ಹುಡುಕಬೇಕು ಅನ್ನೋದು ಏನೂ ಇಲ್ಲ, ಅಷ್ಟು ಚೆನ್ನಾಗಿದೆ. ಮೇಲ್ಗಡೆ ಬಂದರೆ ಇಡೀ ಊರೇ ಕಾಣಿಸುತ್ತೆ. ಕತ್ಲಲ್ಲಿ ಎಲ್ಲ ಲೈಟ್ಗಳು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಮಗೆ. ಇದೊಂದು ಗುಹೆ ಇದೆ ಇಲ್ಲಿ. ಬ್ರಹ್ಮೇಂದ್ರ ಸ್ವಾಮಿಗಳು ಇಲ್ಲೇ ಕೂತ್ಕೊಂಡು ಕಾಲಜ್ಞಾನ ಬರೆದಿದ್ದು ಅಂತ ಇತಿಹಾಸ. ಇಲ್ಲಿ ಲೈಟ್ ಇಲ್ಲ, ಒಬ್ಬೊಬ್ಬರೇ ಹೋಗೋಕ್ಕಾಗಲ್ಲ, ಎಲ್ಲರೂ ಹೋಗ್ಬಿಟ್ಟಿದ್ರು. ನಾನು ನಮ್ಮ ಫ್ರೆಂಡ್ ಏನು ಮಾಡೋದು ಅಂತ ನೋಡ್ತಾ ಇದ್ದರೆ ಮತ್ತೆ ಒಂದು 20 ಜನ, 15ರಿಂದ 20 ಜನದ ಒಂದು ಫ್ಯಾಮಿಲಿ ಗುಂಪು ಬಂತು. ಅವರು ಹೊರಟರು, ಅವ್ರ ಜೊತೆ ನಾವು ಸೇರ್ಕೊಂಡ್ಬಿಟ್ಟು ಬಂದು. ನೋಡಿ, ಇಲ್ಲಿ ಈ ಗುಹೆ ಒಳಗಡೆ ಒಂದು ಶಿವಪ್ಪಂದು ಮೂರ್ತಿ ಇದೆ. ತುಂಬ ಚೆನ್ನಾಗಿದೆ ಇದು. ಒಳಗಡೆ ಗುಹೆ ಸ್ವಲ್ಪ ದೊಡ್ಡದಾಗೇ ಇದೆ. ಇಲ್ಲಿ ಶಿವಪ್ಪ ಇದ್ದಾನೆ, ಇಲ್ಲೇ ಕುತ್ಕೊಂಡು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನ ಬರೆದಿದ್ದು ಅಂತ. ಇದೇನೋ ಒಳಕಲ್ ಥರ ಏನಿದೆಯೋ ಗೊತ್ತಿಲ್ಲ, ಏನೋ ಇದು. ಪುರೋಹಿತರು ಯಾರನ್ನ ಇದ್ದಿದ್ರೆ ಇದ್ರನ್ನ ಏನಂತ ಕೇಳಿದ್ರೆ ಹೇಳಿರೋರು. ಅಷ್ಟು ಚೆನ್ನಾಗಿದೆ, ಪ್ರಶಾಂತವಾಗಿ ತುಂಬ ಚೆನ್ನಾಗಿದೆ. ನಾವು ಈಗ ಎಲ್ಲ ನೋಡ್ಕೊಳ್ತಾ ಕೆಳಗಡೆ ಇಳಿದು ಕೆಳಗಡೆ ಬಂದ್ರೂ ಈ ದೀಪ ಹಚ್ಚಿರೋದು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಅಂದರೆ ತುಂಬ ಖುಷಿ ಆಯಿತು ನಮಗೆ ಈ ಪ್ಲೇಸ್ ನೋಡಿ. ಆದರೆ ಎಲ್ಲರೂ ಹೇಳೋ ಥರ ಲೈಫಲ್ಲಿ ಒಂದು ಸರಿ ಆದರೂ ಈ ಪ್ಲೇಸ್ನ ವಿಸಿಟ್ ಮಾಡಲಿ.